ಮಹಿಳೆಯರು ಫಸ್ಟ್ ತಿಳ್ಕೊಳ್ಳಿ, ಜಾತಕ ಇಟ್ಕೊಂಡು ಇರೋ ಬರೋ ಅದು ಯಾರು ಅಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಯಾರೋ ಪಂಚೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ, ಅವ್ನಿಗೊಂದು ಯಾವುದು ಸರ್ಟಿಫಿಕೇಷನ್ ಇಲ್ಲ ಏನಿಲ್ಲ, ಅವನ ಹತ್ರ ಓಡೋಗ್ಬಿಡ್ತೀನಿ. ಬಗದ್ರೆ ಒಂದು 2 ಅಕ್ಷರ ಇಲ್ಲ, ಮಂತ್ರಗಳು ಬರ್ಬೋದು ಅಷ್ಟೇ, ಬಗದ್ರೆ ಒಂದು ಅಕ್ಷರ ಜ್ಯೋತಿಷದ ಗೊತ್ತಿರಲ್ಲ. ಎಷ್ಟು ಜನ ಪುರೋಹಿತರು ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡು ಕಲಿತಾವ್ರು ಗೊತ್ತಾ ನಿಮಗೆ? ಇನ್ನು ಮಿಕ್ದವರೆಲ್ಲ ಪಾಪ ಬ್ಯುಸಿ ಇದ್ದಾರೆ ಪೂಜೆಯಲ್ಲಿ ಸಖತ್ ದುಡ್ಡಲ್ವಾ, ಬ್ಯುಸಿ ಇರ್ತಾರೆ, ಇರಲಿ, ಅವರ ವೃತ್ತಿ, ಅದನ್ನು ನಾನು ಗೌರವಿಸ್ತೀನಿ. ಆದರೆ ಹೇಳ್ತಕ್ಕಂಥ ಜ್ಯೋತಿಷ ನಾನು ಗೌರವಿಸೋದಿಲ್ಲ. ಖಂಡಿತ ಯಾವುದೇ ಕಾರಣಕ್ಕೂ ನಾನು ಯಾವ ಪುರೋಹಿತರನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು 10-15% ಬಿಟ್ಟರೆ ನನ್ನ ಪ್ರಕಾರ 85% ಬರೀ ಸುಳ್ಳೇ ಹೇಳೋದು, ಜ್ಯೋತಿಷ್ಯದಲ್ಲಿ ಸುಳ್ಳು. ಆದರೆ ನಿಮಗೆ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರದಲ್ಲಿ ಗ್ರೇಟ್ ಇರ್ಬೋದು, ಆದರೆ ನಿಮಗೆ ವರ್ಕ್ ಆಗಿಲ್ಲ ಅಂತಂದರೆ ದೇವ್ರನ್ನೂ ಬೈಕೋತೀರಾ, ಪುರೋಹಿತನೂ ಬೈಕೋತೀರಾ, ಜ್ಯೋತಿಷ್ನೂ ಬೈಕೋತೀರಾ, ವಿಧಿನೂ ಬೈಕೋತೀರಾ. ನಿಮ್ಮ ಹಣೆ ಬರನ ಫಸ್ಟ್ ಬೈಕೊಳ್ಳಲ್ಲ. ನೀವು ಮಾಡಿಸಿರೋ ಪೂಜೆ ಏನೋ ನೀವೇ ದುಡ್ಡು ಕೊಟ್ಟಂಗೆ, ಭಗವಂತ ನಿಮ್ಗೆ ಆ ಪೂಜೆ ಮಾಡ್ಸೋಕ್ಕೆ ಶಕ್ತಿ ಕೊಟ್ಟಿರೋದೇ ಭಗವಂತ. ಈಗ ಒಂದು ಪೂಜೆಗೆ ದುಡ್ಡು ಹಾಕ್ತೀವಿ, ಒಂದು 25,000 ಅಂತ, ಆ 25,000 ಶಕ್ತಿ ಕೊಟ್ಟಿರೋದೇ ದೇವರು. ಅವನ ದುಡ್ಡು ಅವನಿಗೆ ಕೊಟ್ಬಿಟ್ಟು ಅವನಿಗೆ ಬೈಯೋದು, ಆಹಾ ಎಂಥ ದಗಲ್ಬಾಜಿ ಹಿಂದೂಗಳಿದಾರೋ ನಂಗೆ ಅರ್ಥ ಆಗಲ್ಲ. ಪೂಜೆ ಮಾಡ್ಸೋಕ್ಕೆ ದುಡ್ಡು ಎಲ್ಲಿಂದ ಬಂತು? ಅರ್ಥ ಆಯ್ತಾ? ಒಂಥರ ಹಾಸ್ಯ ಪ್ರಕಾರದಲ್ಲಿದೆ ಇದು. ಭಗವಂತನೇ ದುಡ್ಡು ಕೊಟ್ಟು ಅದೇ ದುಡ್ಡನ್ನ ಪೂಜೆ ಮಾಡಿಸಿ ಆ ಪೂಜೆ ಫಲಿಸಿಲ್ಲ ಅಂತ ದೇವ್ರಿಗೆ ಬೈಯೋದು, ಅವನ ದುಡ್ಡು ತಗೊಂಡು ಅವನಿಗೆ ಕೊಟ್ಟು ದೇವ್ರಿಗೆ ಬೈಯೋದು. ಇಂಥ ಕರ್ಮಗೇಡಿಗಳು ನಾವೆಲ್ಲ ಹಿಂದೂಗಳು. ತಿಳ್ಕೊಬೇಕೆಲ್ಲ, ಬದಲಾಗಬೇಕೆಲ್ಲ. ಕರ್ಮ ಅನ್ನೋದು ಒಂದು ತಿಳ್ಕೊಬೇಕು, ಸುಮವಾಗಿ ಹೋಗ್ತಾ ಇರಬೇಕು, ಅತಿ ಮಾಡಬಾರ್ದು. ಪೂಜೆ ಪುನಸ್ಕಾರ ಕೆಲಸ ಆಗಿಲ್ಲ, ಲಕ್ಷ ಆಗಿಬಿಡ್ಲಿ ಸರೋಗ್ಬಿಡ್ಲಿ, ಅಯ್ಯೋ ದೇವ್ರ ಯಾವನ ತಿಕ್ಲ ಅಂತಾನೆ. ನನಗೆ ದುಡ್ಡು ಕೊಟ್ಟು ಲಕ್ಷ ಕೊಂಡ್ಕೊಳಕ್ಕೆ ಬಂದಿದೆಯಾ? ಪ್ರಪಂಚನೇ ನಂದು, ಭೂಮಿನೇ ನಂದು ಅಂತ ಹೇಳ್ತಾರೆ.